ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಇಂದು ನಡೆದಿರ್ತಕ್ಕಂಥ 9ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದಲ್ಲಿ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಾಂಕನ 2ರ ಒಂದು ಕೀ ಆನ್ಸರ್ಸ್ಗಳನ್ನು ನೋಡೋಣ. ಸೊ ತುಂಬ ಮೋಸ್ಟ್ ಈಸಿ ಇತ್ತು. ಯಾರೆಲ್ಲ ನಮ್ಮ ಬಹುನಿರೀಕ್ಷಿತ ಪ್ರಶ್ನೆಗಳನ್ನು, ಯಾರೆಲ್ಲ ನಮ್ಮ ಪ್ರಾಕ್ಟೀಸ್ ಪೇಪರನ್ನು ನೋಡಿದ್ದೀರಿ, ಸೊ ತುಂಬ ನಿಮ್ಮದು ಸ್ಕೋರ್ ಆಗಿರ್ತದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಅಂಕಗಳನ್ನು ಸಹಿತ ಕಮೆಂಟ್ ಮಾಡಿ. ನಿಮ್ಮ ವಿಜ್ಞಾನ ವಿಷಯಕ್ಕಾಗಿ ವಿಡಿಯೋಗಳನ್ನು ಲೈನಪ್ ಮಾಡ್ತಾ ಇದ್ದೀವಿ, ಅವುಗಳನ್ನು ಸಹಿತ ತಪ್ಪದೇ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬನ್ನಿ ಹಾಗಾದರೆ ಈ ವಿಡಿಯೋವನ್ನು ಶುರು ಮಾಡೋಣ. ಫಸ್ಟ್ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ಪ್ರತಿ ವರ್ಗದ 2 ಮತ್ತು 4ನೇ ಅಕ್ಷರಗಳನ್ನು ಏನಂತ ಕರಿತೀರಿ? ಪ್ರತಿ ವರ್ಗದ 2 ಮತ್ತು 4ನೇ ಅಕ್ಷರಗಳನ್ನು ನಾವು ಏನಂತ ಕರಿತೀವಪ್ಪ ಅಂದ್ರೆ ಮಹಾಪ್ರಾಣಾಕ್ಷರಗಳಂತ ಕರಿತೀವಿ. ಇಟ್ಸ್ ಎ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಪ್ರಶ್ನೆ 2, ಸೂರ್ಯೋದಯ ದೃಶ್ಯ ಅತ್ಯಂತ ಮನೋಹರವಾಗಿದೆ. ಈ ಸೂರ್ಯೋದಯ ಅಂತಕ್ಕಂಥ ಪದ ಯಾವ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ಸೂರ್ಯೋದಯ ಅಂತಕ್ಕಂಥದ್ದು ಗುಣಸಂಧಿಗೆ ಉದಾಹರಣೆಯಾಗಿರ್ತಕ್ಕಂಥ ಪದ. ಪ್ರಶ್ನೆ 3, ವರ್ತಮಾನ ಕಾಲ ಸೂಚಕ ಪ್ರತ್ಯಯ ಅಂತ ಕೇಳಿತ್ತು. ಸೊ ನಿಮ್ಗೆ ಹೇಳಿದ್ದೀವಿ, ಭೂತ ನೋಡ್ಕೊಂಡೋಗಿ, ವರ್ತಮಾನ ನೋಡ್ಕೊಂಡೋಗಿ, ಭವಿಷ್ಯತ್ ನೋಡ್ಕೊಂಡೋಗಿ ಅಂತ. ಸೊ ಇಲ್ಲಿ ವರ್ತಮಾನ ಕೇಳಿದ್ದಾರೆ, ಉತ್ತ ಅಂತ ಬರ್ತದೆ. ಸೊ ಉತ್ತ ಅಂತಕ್ಕಂಥದ್ದು ಯಾರೆಲ್ಲ ಬರೆದಿದ್ದೀರಿ, ಸೊ ನಿಮ್ಮ ಆನ್ಸರ್ ಏನಾಗ್ತದಪ್ಪ ಅಂದರೆ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಆಗ್ತದೆ. ಮುಂದಿನ ಪ್ರಶ್ನೆ ಇತ್ತು ಫ್ರೆಂಡ್ಸ್, ಏನಪ್ಪ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಶುಭವಾಗಲಿ. ಈ ಶುಭವಾಗಲಿ ಅಂತಕ್ಕಂಥ ಪದ ಯಾವ ಒಂದು ವ್ಯಾಕರಣಾಂಶಕ್ಕೆ ಸೇರಿದೆ ಅಂತ ಕೇಳಿದ್ದಾರೆ. ಶುಭವಾಗಲಿ ಅಂತ ಇದೆ. ಸೊ ಇದೇನಾಗ್ತದಪ್ಪ ಅಂದ್ರೆ ಆಗಲಿ ಅಂತ ಬಂದರೆ ಅದು ವಿದ್ಯಾರ್ಥಕ ಬರ್ತದೆ. ಸೊ ವಿದ್ಯಾರ್ಥಕ ಈಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಇನ್ನು ಬೆಳಗೊಡೆ ಅಂತಕ್ಕಂಥ ಪದ ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ? ಸೊ ಇಲ್ಲಿ ಉಪಮೇಯ ಮತ್ತು ಉಪಮಾನದ ನಡುವೆ ಹೋಲಿಕೆ ಇದೆ. ಓಕೆ, ಸೊ ಹೀಗಾಗಿ ನಾವು ಇದನ್ನು ಏನು ಬರಿಬೋದು? ಕರ್ಮಧಾರೆಯ ಸಮಾಸ ಅಂತ ಹೇಳ್ತೀವಿ. ಇನ್ನು ಸಪ್ತಮಿ ವಿಭಕ್ತಿಯ ಕಾರಕಾರ್ಥ ಅಂತ ಕೇಳಿದ್ದಾರೆ. ಸೊ ಯಾವುದು ಸಪ್ತಮಿ ವಿಭಕ್ತಿಯ ಕಾರಕಾರ್ಥ ಅಂತ ಅಂದರೆ ಫ್ರೆಂಡ್ಸ್, ಅದು ಬಂದುಬಿಟ್ಟು ಅಲ್ಲಿ ಅಂತಕ್ಕಂಥದ್ದು. ಸೊ ಅಲ್ಲಿ ಅಂತ ಯಾರೆಲ್ಲ ಆನ್ಸರ್ಸನ್ನು ಮಾಡಿದ್ದೀರಿ, ಸೊ ನಿಮಗೆ ಕರೆಕ್ಟಾಗಿರ್ತಕ್ಕಂಥ ಏನು ಮಾಡ್ತಾರಪ್ಪ ಅಂದರೆ 1 ಮಾರ್ಕನ್ನು ಕೊಡ್ತಾರೆ. ಇಟ್ಸ್ ಎ ವೆರಿ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ. ಮುಂದಿನ ಪ್ರಶ್ನೆ ಇತ್ತು ಫ್ರೆಂಡ್ಸ್, ಸಂಬಂಧೀಕರಣ ಇತ್ತು, ಬಹಳ ಈಸಿ ಇತ್ತು. ಕಾವ್ಯ ಕಬ್ಬ ಇದೆ. ಓಕೆ, ರಾಯ ಡ್ಯಾಶ್ ಅಂತ ಇತ್ತು. ಸೊ ರಾಯ ಜೊತೆ ಏನಾಗಿತ್ತಪ್ಪ ಅಂದ್ರೆ ರಾಜ ಅಂತ ಬರಿಬೇಕು. ರಾಜ ಯಾರೆಲ್ಲ ಬರೆದಿದ್ದೀರಿ ಆನ್ಸರ್ ಕಂಪ್ಲೀಟಾಗಿ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಇನ್ನು ಬೆಂಗಳೂರು ಅಂಕಿತನಾಮ ಆದರೆ ಪರ್ವತ ಅನ್ನೋದು ಡ್ಯಾಶ್ ಅಂತ ಇದೆ. ಸೊ ಪರ್ವತ ಅಂತಕ್ಕಂಥದ್ದು ಏನಪ್ಪ ಅಂದರೆ ಅದು ರೂಢನಾಮ. ಸೊ ರೂಢನಾಮ ಅಂತ ಬರೆದ್ರೆ ನಿಮಗೆ 1 ಅಂಕ. ಇನ್ನು ಘೃತ ಪದದ ಅರ್ಥ ತುಪ್ಪ, ಎಣ್ಣೆ. ತೈಲ ಪದದ ಅರ್ಥ ಕೇಳಿದರು. ಸೊ ತೈಲ ಅಂದರೆ ಏನಾಗ್ತದಪ್ಪ ಅಂದರೆ ಎಣ್ಣೆ ಅಂತ ಬರ್ತದೆ. ಇನ್ನು ಮೊಟ್ಟ ಮೊದಲು ದ್ವಿರುಕ್ತಿಯಾದರೆ ಸತಿಪತಿ ಅನ್ನೋದು ಯಾವುದು ಅಂತ ಕೇಳಿದ್ದಾರೆ. ಸೊ ಸತಿಪತಿ ಅಂತಂದರೆ ಜೋಡು ನುಡಿ ಅಂತ ಬರ್ತದೆ. ಸೊ ಯಾರೆಲ್ಲ ಜೋಡು ನುಡಿ ಅಂತ ಬರೆದಿದ್ದೀರಿ, ಸೊ ನಿಮಗೆ ಗ್ಯಾರಂಟಿಯಾಗಿ 1 ಮಾರ್ಕನ್ನು ಕೊಡ್ತಾರೆ. ಇನ್ನು 1 ಅಂಕದ ಪ್ರಶ್ನೆ ಬಹಳ ಈಸಿ ಇತ್ತು. ರೈಗಳ ಮನೆ ಎಂಥ ಪ್ರದೇಶದಲ್ಲಿತ್ತು ಅಂತ ಕೇಳಿದ್ದಾರೆ. ಸೊ ರೈಗಳ ಮನೆ ಉಸುಬು ಹರಡಿದ್ದ ಮರುಭೂಮಿ ಪ್ರದೇಶದಲ್ಲಿತ್ತು ಅನ್ನೋದು ಉತ್ತರ. ಇನ್ನು ಅಮಾತ್ಯರು ಯಾವ ವಿಷಯದಲ್ಲಿ ನಿಪುಣರಾಗಿರಬೇಕು ಅಂತ ಕೇಳಿದ್ದಾರೆ. ಭಾಳ ಈಸಿ ಇತ್ತು. ಅಮಾತ್ಯರು ಯಾವತ್ತೂ ಕೂಡ ಈ ರಾಜ್ಯಶಾಸ್ತ್ರ ವಿಷಯದಲ್ಲಿ ನಿಪುಣರು ಆಗಿರಬೇಕು. ಇನ್ನು ಭಾರತೀಯ ವಿದ್ಯಾಭವನವು ಎಸ್ ರಾಧಾಕೃಷ್ಣನ್ ಅವರಿಗೆ ಯಾವ ಬಿರುದನ್ನು ನೀಡಿತು ಅಂತ ಕೇಳಿದ್ದಾರೆ. ಅದು ಬ್ರಹ್ಮ ವಿದ್ಯಾಭಾಸ್ಕರ ಅಂತ ಬರ್ತದೆ. ಸೊ ಯಾರೆಲ್ಲ ಬ್ರಹ್ಮ ವಿದ್ಯಾಭಾಸ್ಕರ ಅಂತ ಬರೆದಿದ್ದೀರಿ, ಸೊ ನಿಮ್ಮ ಆನ್ಸರ್ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಆಗ್ತದೆ. ಸೊ ಬ್ರಹ್ಮ ವಿದ್ಯಾಭಾಸ್ಕರ ಅನ್ನೋದು ಈ ಭಾರತೀಯ ವಿದ್ಯಾಭವನ ಯಾರಿಗೆ ಕೊಟ್ಟಿತ್ತು? ಎಸ್ ರಾಧಾಕೃಷ್ಣನ್ ಅವರಿಗೆ ಈ ಬಿರುದನ್ನು ಕೊಟ್ಟಿತ್ತು. ಮುಂದಿನ ಪ್ರಶ್ನೆ ಹೋಗೋಣ. ಪ್ರಶ್ನೆ ಏನಿತ್ತಂದರೆ ನಂಬಿಯಣ್ಣನ ಪೂರ್ವಜನ್ಮದ ಹೆಸರೇನು ಅಂತ ಕೇಳಿದ್ದಾರೆ. ಸೊ ನಂಬಿಯಣ್ಣನ ಪೂರ್ವಜನ್ಮದ ಹೆಸರು ಪುಷ್ಪದತ್ತ. ಸೊ ಪುಷ್ಪದತ್ತ ಅನ್ನೋದನ್ನು ಯಾರೆಲ್ಲ ಬರೆದಿದ್ದೀರಿ, ಸೊ ನಿಮ್ಮ ಉತ್ತರ ಎಕ್ಸಾಕ್ಟ್ಲಿ ರೈಟ್ ಆಗಿರ್ತಕ್ಕಂಥ ಉತ್ತರ. ಇನ್ನು ಚಂಡಿಮಾರಿಯು ಜನರಿಗೆ ತಾನು ಯಾವಾಗ ಕೋಪಗೊಳ್ಳುತ್ತೇನೆ ಅಂತ ಹೇಳ್ತಾಳೆ. ಸೊ ನಂಬಿ ಚಂಡಮಾರಿ ಏನು ಮಾಡ್ತಾಳಪ್ಪ ಅಂದರೆ ಜನರಿಗೆ ನನಗೆ ಜೀವ ಬಲಿ ಕೊಟ್ಟಾಗ, ಸೊ ಜೀವ ಬಲಿ ಕೊಟ್ಟಾಗ ಏನು ಮಾಡ್ತಾನೆ? ಕೋಪಗೊಳ್ತೀನಿ ಅಂತ ಹೇಳ್ತಾಳೆ ಅನ್ನೋದಿತ್ತು. ಇನ್ನು ಬಿದಿರಿನ ಚಪ್ಪರವು ಏನನ್ನು ಕೊಡುತ್ತದೆ? ಇಟ್ಸ್ ಎ ವೆರಿ ಡೆಡ್ ಈಸಿ ಕ್ವಶನ್ ಫ್ರೆಂಡ್ಸ್. ಏನು? ನೆರಳನ್ನು ಕೊಡ್ತದೆ ಅಂತ ಬರಿಬೇಕು. ಇನ್ನು ರತ್ನಾಕರ ವರ್ಣಿ ಬರೆದ ಪ್ರಸಿದ್ಧ ಕೃತಿ ಯಾವುದು ಅಂತ ಕೇಳಿದ್ದಾರೆ. ಸೊ ರತ್ನಾಕರ ವರ್ಣಿ ಬರೆದಿರ್ತಕ್ಕಂಥ ಪ್ರಸಿದ್ಧವಾದ ಪುಸ್ತಕ ಭರತೇಶ ವೈಭವ ಅಂತ ಬರೆದ್ರೆ ಸೊ ನಿಮಗೆ 1 ಅಂಕ ಕೊಡ್ತಾರೆ. ಇನ್ನು 2 ಮಾರ್ಕ್ಸು ನಾವು ಹೇಳಿದ್ದೆಲ್ಲ ಪ್ರಶ್ನೆ ಬಂದಿತ್ತು. ಕಾರಂತ ಮತ್ತು ಶ್ರೀಪತಿಯರ ಸ್ನಾನದ ಪ್ರಸಂಗವನ್ನು ವಿವರಿಸಿರಿ, ಅದನ್ನು ಕೂಡ ನಾನು ಕೊಟ್ಟಿದ್ದೆ. ದ್ಯೂತ ಹೇಗಿರಬೇಕು, ವೀರಗಾಸೆ ಕುಣಿತದ ವೇಷಭೂಷಣಗಳು, ಯಕ್ಷಗಾನದಲ್ಲಿ ತೆಂಕುತಿಟ್ಟು ಮತ್ತು ಬಡಗುತಿಟ್ಟುಗಳ ವೈಶಿಷ್ಟ್ಯ, ಕನ್ನಡಿಗರ ವಿಶೇಷತೆ ಕುರಿತು ನಯಸೇನ ಏನು ಹೇಳಿದ್ದಾನೆ, ಕನ್ನಡ ಮತ್ತು ಸಂಸ್ಕೃತ ಭಾಷೆ ಕುರಿತು ನಯಸೇನ ಹೇಳಿದ್ದು, ಪುಟ್ಟ ಹಕ್ಕಿ ಜಂಗದಂಗಳದಲ್ಲಿ ಹೇಗೆ ಸಾರ್ತಾ ಇದೆ, ಲೂಯಿಸ್ ಅಟೈಡೆ ಪತ್ರದಲ್ಲಿ ಚೆನ್ನಭೈರಾದೇವಿಗೆ ಏನು ಬರೆದಿದ್ದಾನೆ, ದುರ್ಗಪ್ಪ ಶಂಕರಣ್ಣನಿಗೆ ಕುಲದ ಬಗೆಗೆ ಹೇಳಿದ ನೀತಿ ಮಾತುಗಳೇನು, ನನ್ನಾಸೆ ಕವನದಲ್ಲಿ ಇಂದುಮತಿ ಲಮಾನಿಯವರ ಆಸೆಗಳೇನು ಅನ್ನೋದು ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇತ್ತು. ಇನ್ನು 2 ಕೂಡ ಕವಿಕ ಪರಿಚಯ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೇನಿತ್ತು. ಹರಿಹರ, ಕಾಲ 1200, ಸ್ಥಳ ಹಂಪೆ,
ಕೃತಿ ಗಿರಿಜಾ ಕಲ್ಯಾಣ ಇವರಿಗೆ ಇರ್ತಕ್ಕಂಥ ಬಿರುದು, ರಗಳೆ ಕವಿ ಅನ್ನೋದು ಹರಿಹರನಿಗೆ ಇರ್ತಕ್ಕಂಥ ಬಿರುದು. ಇನ್ನು ಕಯ್ಯಾರ ಕಿನ್ನೆನರೆ ಅಂತಂದರೆ ಅದು ಕಾಲ 1915. ಸೊ ಊರು ಕಯ್ಯಾರ, ಕೃತಿ ದುಡಿತವೇ ನನ್ನ ದೇವರು, ಅವರಿಗೆ ನಾಡೋಜ ಪ್ರಶಸ್ತಿ ಸಿಕ್ಕಿದೆ ಅನ್ನೋದನ್ನು ನೀವು ಬರಿಬೇಕು. ಇನ್ನು 2 ಸಾಲಿರೋದ್ರಿಂದ ಕಂದ ಪದ್ಯ ಬರ್ತದೆ. ಮೊದಲ ಸಾಲಿನಲ್ಲಿ 4-4 3 ಬರಬೇಕು, 2ನೇ ಸಾಲಿನಲ್ಲಿ 4-4 5 ಬರಬೇಕು. ಓಕೆ, ಸೊ 12 ಮತ್ತು 20 ಅಂತ ಬರೆದು ಇದು ಮಾತ್ರಾಗಣ ಆಧಾರಿತ ಕಂದ ಪದ್ಯವಾಗಿದೆ ಅಂತ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಇನ್ನು ಕೊಟ್ಟಿರೋ ವಾಕ್ಯದಲ್ಲಿ ಅಲಂಕಾರವನ್ನು ಹೆಸರಿಸಿ ಸಮನ್ವಯಗೊಳಿಸಬೇಕು. ನಾವು ಆಲ್ರೆಡಿ ಇದನ್ನು ಕೊಟ್ಟಿದ್ದೀವಿ. ಸುಲಿದ ಬಾಳೆಯ ಹಣ್ಣಿನಂದದಿ ಅಂತ ಯಾರೆಲ್ಲ ವಿಡಿಯೋ ನೋಡಿದ್ದೀರಿ ನಿಮಗೆ ಗೊತ್ತಾಗ್ತದೆ. ಇದು ರೂಪಕ ಅಲಂಕಾರ ಬರ್ತದೆ. ಉಪಮೇಯ ಸುಲಿದ ಬಾಳೆಹಣ್ಣು. ಸೊ ಅದು ಉಪಮಾನ ಏನಂತ ಬಂದರೆ ಲುಪ್ತವಾಗಿದೆ. ಆ್ಯಕ್ಚುಲಿ ಅದು ಕನ್ನಡ ಭಾಷೆ ಅಂತ ಬರ್ತದೆ, ಅಂದರೆ ಅಲ್ಲಿ ಲೋಪವಾಗಿದೆ, ಲುಪ್ತವಾಗಿದೆ ಅಂತ ಬರಿಬೋದು. ಇಲ್ಲಿ ಸುಲಿದ ಬಾಳೆಹಣ್ಣನ್ನು ಸೊ ಏನು ಮಾಡಿದ್ದಾರೆ, ಕನ್ನಡ ಭಾಷೆಗೆ ಹೋಲಿಕೆ ಮಾಡಿದ್ದಾರೆ. ಅಷ್ಟೊಂದು ಸುಲಭ ಅನ್ನೋದಿಲ್ಲಿತ್ತು. ಕೈ ಕೆಸರಾದರೆ ಬಾಯಿ ಮೊಸರು, ಪರಿಶ್ರಮದ ಬಗ್ಗೆ, ದೇಶ ಸುತ್ತು ಕೋಶ ಓದು, ಇದನ್ನು ನಾವು ಪ್ರವಾಸ ಮಾಡೋದರ ಬಗ್ಗೆ ಅಥವಾ ಪುಸ್ತಕಗಳನ್ನು ಓದೋದರ ಬಗ್ಗೆ ಇರತಕ್ಕಂಥ ಒಂದು ಗಾದೆ ಮಾತಾಗಿತ್ತು ಅನ್ನೋದನ್ನು ನೀವು ಬರಿಬೇಕು. ಇನ್ನು ಒಳಗೆ ಬಂದಿದ್ದರೆ ನೀವು ನುಡಿಸುತ್ತಿರಲಿಲ್ಲ ವಲ್ಲ, ಅದನ್ನು ಕೂಡ ನಾನು ಕೊಟ್ಟಿದ್ದೆ. ನೀವೊಬ್ಬರೇ ನನ್ನನ್ನು ಮನುಷ್ಯರಂತೂ ಕಟ್ಟರು ವರ್ತಿಸಲು ಸಾಲದು, ರಾಜಭಾರ ಇದಕ್ಕೆ ಕಾಯಕ ಅದಕ್ಕೆ ಅಂಶ ಇದ್ದರ ಸಾಲದು, ಉಭಯ ಪಕ್ಷದಲ್ಲಿ ನಿಮಗೆ ಭೇದವ, ಮಹಾತ್ಮರ ಕೈಗೆ ನಾನು ಬೆತ್ತನಾದೆ, ಕರುಣದಿಂದೆ ತಲ್ಲನಿಸಿದ ಪಂತಿದೆ. ನಾವು ಹಾಕಿರ್ತಕ್ಕಂಥ 3 ಸಂದರ್ಭದ ಸಾಲುಗಳು ಇಲ್ಲಿ ಬಂದಿದೆ. ಇನ್ನು ಹೇಮಂತ ಪದ್ಯನೇ ಓದ್ಕೊ ಅಂತ ಹೇಳಿತ್ತು. ಹೇಮಂತ ಹಿಡಿದು ಮರುತನಿಲ್ ಅವರಿಗೆ ಸೊ ವೆರಿ ಈಸಿಯಾಗಿರ್ತಕ್ಕಂಥ 4 ಅಂಕ. ಇನ್ನು ಇದೇನಾಗಿತ್ತಪ್ಪ ಅಂತಂದರೆ, ನಿನ್ನ ಮುತ್ತಿನ ಸತ್ತಿಗೆ ನಿಂತು ಸಲಹುದಿಂದ ಕೇಳಿದರು ಈ ಪ್ರಶ್ನೆ ಏನು, ಕುರುಡು ವಾತ್ಸಲ್ಯದಲ್ಲಿ ಕಳೆದುಕೊಂಡು ವಿವೇಕ ಬಲೆಗ. ಇದು ಪಾರಿವಾಳದಿಂದ ಇದೆ. ಪಾರಿವಾಳದ ಮೌಲ್ಯಾಧಾರಿತ ಸಾರಾಂಶದಿಂದ ನಿಮಗೆ ಬಂದಿರತಕ್ಕಂಥ ಪ್ರಶ್ನೆ ಭಾಳ ಈಸಿಯಾಗಿರ್ತಕ್ಕಂಥದ್ದೇ ಇತ್ತು. ಇನ್ನು ಬನದಮ್ಮನಹಳ್ಳಿ ನಡೆದ ನ್ಯಾಯ ನಿರ್ಣಯದ ತೀರ್ಪು. ಸೊ ನಿಮಗೆಲ್ಲ ಹೇಳಿತ್ತು. ಪ್ರಜಾನಿಷ್ಠೆಯಲ್ಲಿ ಈರಣ್ಣ ಮತ್ತು ಬೀರನ ಪಾತ್ರದಲ್ಲಿ ಯಾರಿಗೆ ಮೆಚ್ತೀರಿ. ಇನ್ನು ಪದ್ಯಭಾಗದಲ್ಲಿ ಹರಿಶ್ಚಂದ್ರ ಮತ್ತು ಗಾನರಾಣಿಯರ ನಡುವಿನ ಸಂವಾದ ಆಲ್ರೆಡಿ ನಿಮ್ಗೆ ಅದು ಕೂಡ ನಾನು ಅಡ್ವಾನ್ಸಾಗಿ ಹೇಳಿದ್ದೆ, ಇದನ್ನು ಕೂಡ ಓದ್ಕೊಂಡು ಹೋಗಿ ಅಂತ. ಇನ್ನು ಲಾಸ್ಟ್ ಪತ್ರನೂ ಕೂಡ ಭಾಳ ಈಸಿ ಇತ್ತು. ಏನಿದೆ ಗದ್ಯ ಭಾಗ ಅಂತೂ ಕೂಡ ನೀವು ಬರೆದಿರ್ತೀರಿ ನೋಡಿ. ಮಕ್ಕಳ ವಿಶೇಷ ಗ್ರಾಮ ಸಭೆಯನ್ನು ಆಯೋಜಿಸಿ ಕೋರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಪತ್ರ ಬರೀಬೇಕು. ಸೊ ಇದನ್ನು ಕೂಡ ನೀವು ಬರೆದಿರ್ತೀರಿ. ಇನ್ನು ವೈಯಕ್ತಿಕ ಪತ್ರದಲ್ಲಿ ಏನು ಮಾಡಿದ್ದಾರೆ ಅಂದರೆ, ಕ್ರೀಡೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಗೆಳತಿಗೆ ಪತ್ರವನ್ನು ಬರೀತಕ್ಕಂಥದ್ದಿತ್ತು. ಈ ಮನವಿ ಪತ್ರದಲ್ಲಿ ಮೇಲೆ ಫಸ್ಟ್ ಸ್ಥಳ ಬರೀತೀರಿ. ಸ್ಥಳ ಏನು, ಬೀಳಗಿ. ಆಮೇಲೆ ದಿನಾಂಕ 24/3/2025 ಇಂದ ಚಂದನ 8ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಬೀಳಗಿ. ಸೊ ಯಾರಿಗೆ ಬರೀಬೇಕು, ಇವರಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಬೀಳಗಿ ಮಾನ್ಯರೇ. ವಿಷಯ ಮಹಿಳಾ ಮತ್ತು ಮಕ್ಕಳ ವಿಶೇಷ ಸಭೆ ಆಯೋಜಿಸುವಂತೆ ಕೋರಿ. ಆವಾಗ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಊರಿನಲ್ಲಿ ಬಹಳಷ್ಟು ಮಹಿಳೆ ಮತ್ತು ಮಕ್ಕಳಿಗೆ ಸಮಸ್ಯೆಗಳಿದ್ದಾವೆ, ಅವೆಲ್ಲವುಗಳನ್ನು ಚರ್ಚಿಸಿ ಪರಿಹಾರವನ್ನು ಕೊಂಡುಕೊಳ್ಳಲು ತಾವು ತುರ್ತಾಗಿ ಒಂದು ಸಭೆಯನ್ನು ಆಯೋಜಿಸುವಂತೆ ನಾನು ವಿನಂತಿ ಮಾಡ್ತೀನಿ ಅಂತ ಬರೋದು. ಧನ್ಯವಾದಗಳೊಂದಿಗೆ ಇಂತಿ ನಿಮ್ಮ ವಿಶ್ವಾಸಿ ಯಾರು, ಚಂದನ್. ಆಮೇಲೆ ಈ ಕಡೆ ಹೊರ ವಿಳಾಸ ಬರೀಬೇಕು. ಗೆ ಬರೋದು ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಬೀಳಿಗೆ ಇಂದ ಚಂದನ್ 8ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಬೀಳಿಗೆ ಅಂತ ಬರೆದ್ರೆ ನಿಮಗೆ ಕಂಪ್ಲೀಟಾಗಿ 5 ಮಾರ್ಕ್ಸ್ ಕೊಡ್ತಾರೆ. ಇನ್ನು ಲಾಸ್ಟ್ ಪ್ರಬಂಧ ಕೂಡ ನಾವು ಹೇಳಿತ್ತು, ರಾಷ್ಟ್ರೀಯ ಭಾವೈಕ್ಯ ಮತ್ತು ಶೈಕ್ಷಣಿಕ ಪ್ರವಾಸದ ಮಹತ್ವ. ವೆರಿ ಈಸಿಯಾಗಿರ್ತಕ್ಕಂಥ ಪೇಪರ್ ಇತ್ತು ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.